ಹಾಯ್ ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ಕರ್ಣ ಮುಂದಿನ ಸಂಚಿಕೆಯಲ್ಲಿ ಏನಾಗ್ತಿಂತ ನೋಡೋಣ ಬನ್ನಿ. ಫೈನಲಿ ಕರ್ಣ ಇಲ್ಲಿ ನಿಧಿ ತಂದೆ ತಾಯಿ ಸಾವಿಗೆ ಯಾರು ಕಾರಣ ಅನ್ನೋ ಸತ್ಯನ ತಿಳ್ಕೊಳ್ಳೋಕ್ಕೆ ಹೊರಟಿದ್ದಾನೆ. ಇದರಲ್ಲಿ ದೊಡ್ಡ ಸತ್ಯಗಳನ್ನೇ ಬಯಲಾಗ್ತಾ ಇದ್ದಾವೆ. ಅದುವೇ ಭುವನೇಶ್ವರಿ ಮತ್ತು ರಮೇಶ್ ಲವ್ ಸ್ಟೋರಿ. ಇತ್ತ ಕರ್ಣ ನಿಧಿ ತಂದೆಗೂ ಮತ್ತು ರಮೇಶ್ಗೂ ಯಾವ ರೀತಿ ಸಂಬಂಧ ಅನ್ನೋ ಸತ್ಯನ ತಿಳ್ಕೊಳ್ತಾನ. ಮತ್ತೆ ರಮೇಶ್ಗೆ ಕಾಡ್ತಾ ಇದೆ ಹಳೆ ಪ್ರೀತಿ, ಅದುವೇ ಭುವನೇಶ್ವರಿ ಮತ್ತು ತನ್ನ ನಡುವೆ ಇದ್ದಂತಹ ಮಧುರ ಕ್ಷಣಗಳು. ಇತ್ತ ಕಡೆ ಕರ್ಣ ನಿಧಿ ಒಂದಾಗ ಸಮಯ ಬಂದೇ ಬಿಡ್ತು. ಹೌದು, ಇತ್ತ ತಾಳಿ ಶಾಸ್ತ್ರ ಆತಿದ್ದಂಗೆ ಒಂದಾಗ್ತಾ ಇದ್ದಾರೆ ನಿಧಿ ಕರ್ಣ. ಆದಷ್ಟು ಬೇಗ ರಮೇಶ್ ಮುಚ್ಚಿಟ್ಟ ರಹಸ್ಯ ಬಯಲಾಗುತ್ತಾ, ನಯನ ಥರ ಮಾಡ್ರು ಅಂತ ಕುತಂತ್ರ ಎಲ್ಲ ಬಯಲಿಗೆ ಹೇಳ್ತಾನೆ ಕರ್ಣ ಅಂತ ನೋಡ್ಕೊಂಬರೋಣ ಬನ್ನಿ. ಇತ್ತ ಕಡೆ ಕರ್ಣ ಆ ಒಂದು ಕ್ಯಾಮ್ರಾನ ಇರುವಂಥ ಫೋಟೋಸ್ ಎಲ್ಲ ತೆಗಿತಾನೆ. ಇದರಲ್ಲಿ ಫೋಟೋಸ್ ಎಲ್ಲ ಇರ್ತವೆ. ಇದರಲ್ಲಿ ಅಪ್ಪ ಇದ್ದಾನಲ್ವ, ನಿಧಿ ತಂದೆಗೂ ಮತ್ತು ನಮ್ಮಪ್ಪನಿಗೂ ಏನು ಸಂಬಂಧ ಅಂದ್ಬಿಟ್ಟು ಕರ್ಣ ಇಲ್ಲಿ ಅಂದ್ಕೊಳ್ತಾ ಇರ್ತಾನೆ. ಅದೇ ಟೈಮ್ಗೆ ಇದಕ್ಕೆ ಸತ್ಯ ಗೊತ್ತಾಗಬೇಕು ಅಂತ ಅಂದ್ಬಿಟ್ರೆ ನಾನು ಏನು ಮಾಡಬೇಕಂತ ಗೊತ್ತಾಗಿ ಇಲ್ಲಿ ಕರ್ಣ ಈ ಒಂದು ಫೋಟೋಸ್ನೆಲ್ಲ ಕೂಡ ರಮೇಶ್ ರೂಮ್ಗೆ ತಂದಿಡ್ತಾನೆ. ಆಗ ರಮೇಶ್ ಅವ್ರನ್ನೆಲ್ಲ ನೋಡಿ ತುಂಬಾ ಖುಷಿ ಆಗ್ತಾ ಇರುತ್ತೆ. ಭುವನೇಶ್ವರಿ ಅಂತ ನೆನೆಸ್ಕೊಂಡು ಮನಸ್ಸಲ್ಲಿ ಖುಷಿ ಪಡ್ತಾ ಇದ್ರೆ ಕರ್ಣ ಬಂದ್ಬಿಟ್ಟು ನಿನಗೂ ಈ ಫೋಟೋಗೆ ಏನು ಸಂಬಂಧ ಅಂದ್ಬಿಟ್ಟು ಕೇಳ್ತಾ ಇರ್ತಾನೆ. ಏನು ನನಗೇನೋ ಗೊತ್ತು, ಇದಕ್ಕೂ ನನಗೂ ಏನು ಸಂಬಂಧ ಇಲ್ಲ, ಇದ್ರ ಬಗ್ಗೆ ಕೇಳಕ್ಕೆ ಹೋಗ್ಬೇಡ ಅಂದ್ಬಿಟ್ಟು ರಮೇಶ್ ಇಲ್ಲಿ ಸತ್ಯನ ಮುಚ್ಚಿಡ್ತಾನೆ. ಆಗ ಇಲ್ಲಿ ಕರ್ಣಗೆ ಗೊತ್ತಾಗುತ್ತೆ ಇದರಿಂದ ಏನೋ ದೊಡ್ಡ ರಹಸ್ಯನೇ ಇದೆ, ಆದರೆ ಅಪ್ಪ ನನ್ನಿಂದ ಮುಚ್ಚಿಡ್ತಾ ಇದ್ದಾನೆ. ಇರಲಿ ಎಲ್ಲ ಪ್ರಶ್ನೆಗೂ ಉತ್ತರ ನಾನು ಕಂಡ್ಕೊಂಬರ್ತೀನಿ ಅಂದ್ಬಿಟ್ಟು ಕರ್ಣ ಇಲ್ಲಿ ಅಂತ ಇದ್ದರೆ ನಿಧಿ ಹತ್ರ ಬಂದ್ಬಿಟ್ಟು ಸಾರಿ, ಅದರಲ್ಲಿ ತುಂಬಾ ಹಳೇದಾಗುತ್ತೆ ಫೋಟೋ ಯಾವುದು ಸಿಕ್ಕಿಲ್ಲ ಅಂದ್ಬಿಟ್ಟು ಸುಳ್ಳು ಹೇಳ್ತಾನೆ. ಹೋಗ್ಲಿ ಬಿಡ್ರಿ ಅಂದ್ಬಿಟ್ಟು ನಿಧಿ ಇಲ್ಲಿ ಬೇಜಾರಾಗ್ತಾ ಇರುತ್ತೆ. ಇನ್ನು ಇತ್ತ ಕಡೆ ನಿಧಿ ತಾನು ಮಾಡಿರುವಂಥ ಪೇಂಟಿಂಗ್ ಎಲ್ಲ ತೋರಿಸ್ತಾ ಇರ್ತಾರೆ ಕರ್ಣಗೆ. ಇದು ನೋಡಿಬಿಟ್ಟು ಕರ್ಣ ವಾವ್, ನಿಮ್ಮಲ್ಲಿ ಕೂಡ ಒಬ್ಬ ಆರ್ಟಿಸ್ಟ್ ಇದ್ದಾರೆ ಅಂದ್ಬಿಟ್ಟು ಅಂತ ಇದ್ದರೆ ಸರ್ ಸುಮ್ಮನೆ ಇರ್ತೀರಾ ಅಂತ ನಿಧಿ ಹೇಳ್ತಾ ಇರ್ತಾರೆ. ಸರಿ, ಈ ಎಲ್ಲ ಡ್ರಾಯಿಂಗ್ ಏನು ಚಿಕ್ಕ ವಯಸ್ಸಿನಿಂದ ಶುರು ಮಾಡ್ಕೊಂಡಿದ್ದೀರಾ ಅಂತ ಕೇಳ್ತಾ ಇದ್ರೆ ಇಲ್ಲ ಸರ್, ನೀವು ಸಿಕ್ಕ ಮೇಲೆ ನನಗೆ ಫೀಲಿಂಗ್ ಬರೋಕ್ಕೆ ಶುರುವಾಗಿದ್ದು, ಆಗ ಈ ಡ್ರಾಯಿಂಗ್ಸ್ ಎಲ್ಲ ಬಿಡಿಸಿ ಅಂದ್ಬಿಟ್ಟು ಅಂತಾರೆ. ವಾವ್, ಚೆನ್ನಾಗೇ ಇದ್ದಾವೆ, ಸರಿ ಇಟ್ರೆಲ್ಲ ಈ ರೀತಿ ಮನೆಯಲ್ಲೇ ಫ್ರೇಮ್ ಹಾಕ್ಸ್ಬಿಡೋಣ ಅಂದ್ಬಿಟ್ಟು ಕರ್ಣ ಅಂತಿದ್ರೆ ಸಾಕು ನಿಮ್ಮ ತಮಾಷೆ ಅಂದ್ಬಿಟ್ಟು ನಿಧಿ ಇಲ್ಲಿ ಅಂತ ಇರ್ತಾರೆ. ನೀನು ನೆಕ್ಸ್ಟ್ ನಿಧಿ ಇನ್ನೂ ಮಲ್ಕೊಂಡಿದ್ರೆ ಕರ್ಣ ಅಯ್ಯೋ ಇದಿಷ್ಟು ಚೆನ್ನಾಗಿ ಮುದ್ದಾಗಿ ಮಲ್ಕೊಂಡಿದ್ರೆ ಎಬ್ಸೋಕ್ಕೆ ತುಂಬಾ ಬೇಜಾರಾಗುತ್ತೆ, ಆದರೆ ಎಬ್ಸಲಿದ್ರೆ ತೊಂದರೆ ಆಗುತ್ತಲ್ವಾ. ಸರಿ, ಕೃಷ್ಣನ ಮೂಲಕನೇ ನಾನು ನಿನ್ನ ಎಬ್ಬಿಸ್ತೀನಿ. ಕೃಷ್ಣಗೆ ಆಯುಧವಾಗಿದ್ದು ಈ ಒಂದು ನವಿಲಿಗರಿ, ಈ ನವಿಲಿಗರಿಂದಲೇ ನೀನು ಎಬ್ಬಿಸ್ತೀನಿ ಅಂದ್ಬಿಟ್ಟು ನಿಧಿ ಹತ್ರ ಇಲ್ಲಿ ಕಚ್ಚೆಗಳು ಇಡ್ತಾ ಇರ್ತಾನೆ. ನವಿಲು ತೊಗೊಂಡ್ಬಿಟ್ಟು ಈ ಒಂದು ಕರ್ಣ ಆ ನವಿಲುಗೆರೆಯಿಂದಾಗಿ ಸರ್ ಇನ್ನೂ ಸ್ವಲ್ಪ ಹೊತ್ತು ಮಲ್ಕೊಳ್ತೀನಿ ಅಂದ್ಬಿಟ್ಟು ನಿಧಿ ಅಂತಿದ್ರೆ ಸರಿ ಆಗದೆ ಶಾಂತಿ ಅಜ್ಜಿಗೆ ಬರಬೇಡಿ ಅಂತ ಹೇಳ್ತೀನಿ ಅಂತಂದ್ಬಿಟ್ಟು ಕರ್ಣ ಅಂತಾರೆ. ಯಾಕೆ ಅಂತಾರೆ, ಮತ್ತೆ ನಾನು ತಾಯಿಶಾಸ್ತ್ರಕ್ಕೆ ದೇವಸ್ಥಾನದಲ್ಲಿ ಎಲ್ಲರೂ ಏರ್ಪಾಡು ಮಾಡ್ಕೊತಿದ್ರೆ ನೀವಿನ್ನೂ ಮಲ್ಕೊಂಡಿದ್ದೀರಾ ಹಾಗಾದರೆ ಅಂತಂದ್ಬಿಟ್ಟು ಇಲ್ಲಿ ಅಂತ ಇರ್ತಾರೆ ಕರ್ಣ. ಏನು ಹೌದಲ್ವಾ ಸರ್, ಆಗಲೇ ಎಬ್ಸಕ್ಕೆ ಬರಲ್ವಾ ಅಂತಂದ್ಬಿಟ್ಟು ನಿಧಿ ಇಲ್ಲ ಅಂತಿದ್ರೆ ಅಯ್ಯೋ ಸುಮ್ಮನೆ ಇರ್ರಿ ಹೀಗೆ ಅಂದ್ಬಿಟ್ಟು ಅಂತಾರೆ. ಹೌದು ಸರ್, ನನಗೂ ಹೀಗೆ ಇರ್ಬೇಕು ಅನಿಸುತ್ತೆ ಸರ್, ಮೊದಲು ಟೈಮ್ ಆಗ್ತಿದೆ ಅಲ್ವಾ ಅಂತಂದ್ಬಿಟ್ಟು ನಿಧಿ ಅಂತ ಇದ್ದೆ. ಹೌದಾ, ಹಾಗಾದರೆ ಮುತ್ತು ಕೊಟ್ಟರೆ ಮಾತ್ರ ನಾನೀಗ ನಿನ್ನ ಬಿಡೋದು ಅಂದ್ಬಿಟ್ಟು ಇಲ್ಲಿ ಕರ್ಣ ಬ್ಲ್ಯಾಕ್ ಮೇಲ್ ಮಾಡ್ತಾರೆ. ಇತ್ತೀಚೆಗೆ ಯಾಕೋ ನೀವು ತುಂಬಾ ಪೋಲಿ ಆಗ್ತಾಯಿದ್ರಾ ಅಂತಂದ್ಬಿಟ್ಟು ನಿಧಿ ಕರ್ಣಗೆ ಮುತ್ತು ಕೊಟ್ಬಿಟ್ಟು ಅಲ್ಲಿಂದ ಹೊರಟೋಗ್ಬಿಡ್ತಾಳೆ. ಅಯ್ಯೋ ದೇವ್ರೆ ಅಂತಂದ್ಬಿಟ್ಟು ಕರ್ಣ ಇಲ್ಲಿ ಅಂದ್ಕೊಳ್ತಾ ಇರ್ತಾನೆ. ಇತ್ತ ಕಡೆ ಈ ಒಂದು ಸಂಜಯ್ ಫೋನ್ ನೋಡ್ಕೊಂಡು ಕೂತ್ಕೊಳ್ಬೇಕಾದ್ರೆ ಆಗ ನಿಮಗೋಸ್ಕರ ನಾನು ತಿಂಡಿ ಎಲ್ಲ ತಂದಿದ್ದೀನಿ, ಪ್ಲೀಸ್ ತಿನ್ನಿ, ಬಿಸಿ ಆರೋಗುತ್ತೆ, ಅದು ನೀವು ಓದ್ಕೊಳ್ತಾ ಇದ್ದರೆ ಡಿಸ್ಟರ್ಬ್ ಮಾಡೋದು ಬೇಡ ಅಂತ ನಿಮಗೋಸ್ಕರ ತಿಂಡಿ ತಂದಿದ್ದೀನಿ, ತಿಂದು ದೇವಸ್ಥಾನಕ್ಕೆ ಬರ್ಬೋದಲ್ವಾ ಅಂತಂದ್ಬಿಟ್ಟು ಇಲ್ಲಿ ರಿಯಾ ಅಂತಿದ್ರೆ ದೇವಸ್ಥಾನಕ್ಕೆ ನಾನು ದೇವಸ್ಥಾನಕ್ಕೆ ಹೋಗೋತಿಲ್ಲ, ಅದು ನೋಡು ಅದೆಲ್ಲ ವೇಸ್ಟ್ ಕೆಲಸಗಳು, ನೀನು ಕೂಡ ಹೋಗ್ಬೇಡ, ಇಟ್ ಈಸ್ ಮೈ ಆರ್ಡ್ರ್ ಅಂದ್ಬಿಟ್ಟು ಅಂತಾರೆ. ಏನು ನಿಮ್ಮ ಆರ್ಡ್ರ, ನಾನು ಯಾಕೆ ಹೋಗ್ಬಾರ್ದು, ನಿಧಿ ನನ್ನ ಅಕ್ಕನ ಸಮಾನ, ಅರೆ ಅಕ್ಕನ ತಾಳಿ ಶಾಸ್ತ್ರಕ್ಕೆ ಹೋಗ್ಲಿದ್ರೆ ತುಂಬಾ ತೊಂದರೆ ಆಗುತ್ತಲ್ವಾ ಅಂತಂದ್ಬಿಟ್ಟು ರಿಯಾ ಅಂತಾಳೆ. ಏಯ್ ಯಾರೇ ಅಕ್ಕ ತಂಗಿ ಸೆಂಟಿಮೆಂಟ್ ಅಂತಂದು ಏನೂ ಇಲ್ಲ, ಸುಮ್ಮನೆ ಬಂದುಬಿಟ್ರು, ಎಲ್ಲಿಂದ ಬರ್ತಾರೋ ಏನು ಇವೆಲ್ಲ ಅಂದ್ಬಿಟ್ಟು ಇಲ್ಲಿ ಸಂಜಯ್ ಅಂತ ಇದ್ರೆ ರೀ ಗೊತ್ತು ಬಿಡಿ ನಿಮ್ಮ ಮನಸ್ಸಲ್ಲಿ ಏನು ಓಡ್ತಾ ಇದೆ ಅಂತ, ನಾನು ಇಲ್ಲೇ ಇರಬೇಕು, ನಾವು ಟೈಮ್ ಸ್ಪೆಂಡ್ ಮಾಡಬೇಕಂತ ತಾನೇ, ನನಗೆಲ್ಲನೂ ಅರ್ಥ ಆಗ್ತಾ ಇದೆ ಅಂತರಿಗೆ ಅಂತಿದ್ರೆ ಚಿಚಿ ಏಯ್ ಏನೇ ಮಾತಾಡ್ತಿದ್ದೆ ನೀನು, ಬುದ್ಧಿ ಇಲ್ವ ನಿನಗೆ ಅಂತಂದ್ಬಿಟ್ಟು ಸಂಜಯ್ ಅಂತಿದ್ರೆ ಮತ್ತೇನು ರೀ, ಮತ್ತೆ ಏನಿದ್ರು ಬಾಯ್ಬಿಟ್ಟು ಹೇಳ್ಬೋದು ತಾನೇ, ಅಲ್ಲ ಹೋಗ್ಲಿ ಬಿಡಿ, ನಾನು ಹೋಗಿ ಅಕ್ಷತೆಗಳು ಹಾಕಿ ಮತ್ತೆ ಬಂದುಬಿಡ್ತೀನಿ ಅಂತಂದ್ಬಿಟ್ಟು ಅವರಿಗೆ ಅಂತಿದ್ರೆ ಏನೂ ಬೇಕಾಗಿಲ್ಲ, ಏನಾದರೂ ಮಾಡ್ಕೊಂಡು ನೀನು ಏನು ಮಾತಾಡ್ತಿದ್ಯಾ ಚಿಚಿ ಅಂತಾರೆ. ರೀ ನೀವು ಸುಮ್ಮನೆ ಓದ್ಕೊಳ್ಳಿಕ, ಇಲ್ಲ ಏನಾದರೂ ಎಕ್ಸ್ಟ್ರಾ ಮಾತಾಡಿ ಅಂದ್ಕೊಳ್ಳಿ ಈ ಸೈರನ್ನ ಒತ್ಬಿಡ್ತೀನಿ ಅಂತಂದ್ಬಿಟ್ಟು ಬ್ಲ್ಯಾಕ್ ಮೇಲ್ ಮಾಡ್ತಾ ಇರ್ತಾಳೆ ರಿಯಾ. ಏಯ್ ನನ್ನೇ ಬ್ಲ್ಯಾಕ್ ಮಾಡೋಷ್ಟು ಧೈರ್ಯ ಬಂದ್ಬಿಟ್ಟ, ಹೋಗ ಇಲ್ಲಿಂದ ಅಂತಿದೆ. ಸರಿ ಬಿಡ್ರಿ ಹೋಗ್ತಾ ಇದ್ದೀನಿ ಅಂತೀರೆ. ಏನದು ರೀ ಗೀ ಅಂದ್ಕೊಳ್ತಾ ಅಂತಾರೆ. ಮತ್ತೇನು ಚಿಲ್ಡ್ರನ್ ಡಾಕ್ಟರ್ ಅನ್ಬೇಕಾ, ನೋಡಿ ನೀವು ಸ್ಥಾನದಲ್ಲಿದ್ದರೆ ಸರಿ, ಇಲ್ಲಾಂದರೆ ತುಂಬಾ ಕೆಟ್ಟೋಗ್ಬೇಕಾಗುತ್ತೆ ನಾನು ಅಂತಂದ್ಬಿಟ್ಟು ರಿಯಾ ವಾರ್ನ್ ಮಾಡಿ ಅಲ್ಲಿಂದ ಹೊರಟೋಗ್ತಿರ್ತಾಳೆ. ಇನ್ನು ಇತ್ತ ಕಡೆ ಈ ಒಂದು ರಮೇಶ್
ನೆನಪು ಮಾಡ್ಕೊಳ್ತಾ ಇರ್ತಾರೆ ಭುವನೇಶ್ವರಿ ಫೋಟೋ ಮತ್ತು ತಂದು ಫೋಟೋಸ್ ಇರುತ್ತೆ ಕರ್ಣ ಬಿಟ್ಟೋಗಿರೋದು. ಆ ಫೋಟೋ ನೋಡ್ಕೊತ ತುಂಬಾ ಡೀಪಾಗಿ ಮೈ ಮರ್ತಿದ್ರೆ ಆಗ ಅಲ್ಲಿಗೆ ಮಾಲತಿ ಬಂದ್ಬಿಟ್ಟು, ಏನು ಮಾಡ್ತಿದ್ದೀರಾ, ಅಷ್ಟು ಡೀಪಾಗಿ ಬುಕ್ಕ ಓದ್ತಾ ಇದ್ದೀರಾ, ಏನಿದೆ ಆ ಬುಕ್ಕಲ್ಲಿ ಅಂತಾರೆ. ಏಯ್ ನಿನ್ಗೆ ಯಾಕೆ ಬೇಕು, ಬಂದರೆ ಕೆಲಸ ನೋಡ್ಕೊ ಅಂತಾರೆ. ಅದು ನನ್ನ ಕಾರ್ಗೆ ಕಾಣಿಸ್ತಾ ಇಲ್ಲ ರೀ, ನೀವೇನಾದ್ರು ಕಾರ್ ಕೀ ನೋಡಿದ್ರಾ ಅಂತಾರೆ. ಅಯ್ಯೋ ನಾನು ಯಾಕೆ ನಿನ್ನ ಕಾರ್ ಕೀ ನೋಡಲಿ, ನನಗೇನು ಮಾಡೋಕ್ಕೆ ಬೇರೆ ಕೆಲಸನೇ ಇಲ್ವ ಅಂದ್ಕೊಂಡಿದ್ಯಾ ಹೇಗೆ ಅಂತಾರೆ. ಅಯ್ಯೋ ಬಿಡಿ, ನೀವು ತುಂಬಾ ಬಿಸಿ ಪರ್ಸನ್ಸು, ನೋಡಿ ಕಾರ್ ಕೀ ಸಿಕ್ತು ಅಂತಂದ್ಬಿಟ್ಟು ಇಲ್ಲಿ ಮಾಲತಿ ಅನ್ಬೇಕಾದ್ರೆ ಕೆಳಗಡೆ ಫೋಟೋಸ್ ಬಿದ್ದುಬಿಡುತ್ತೆ ರಮೇಶ್ದು. ಅಯ್ಯೋ ದೇವ್ರೆ ಏನು ಮಾಡೋದು, ಮಾಲತಿ ನೋಡ್ಬಿಡ್ತಾ ಅಂದ್ಬಿಟ್ಟು ಮೆಲ್ಲಕ್ಕೆ ತೊಗೊಂಡು ಇಟ್ಕೊಳ್ತಾನೆ. ರೀ ನೋಡಿ, ನೀವು ಹೊಟ್ಟೆ ಹಚ್ಕೊಬಿಡಿ, ನೀವು ಮಾಡಿರೋ ಮೋಸಕ್ಕೆ ಹೊಟ್ಟೆಗೆ ತೊಂದರೆ ಕೊಡಬೇಡಿ ಆಯಿತಾ, ತಿಂಡಿ ಎಲೆ ಇದೆ ಹೋಗಿ ಹಾಕ್ಕೊತೀನಿ, ಆಗೋ ನೀವು ಬರ್ಬೇಕನ್ನಿಸಿದ್ರೆ ಅಂತ ಹೇಳ್ಬಿಟ್ಟು ಮಾಲತಿ ಅಂತಿದ್ರೆ, ನಾನೇ ಬರಲಿ ಅಲ್ವಾ, ನೀವು ಬರಬೇಡ್ರಿ, ನಾನೇ ನಿಮ್ಮನ್ನ ಕರೀತಾ ಇಲ್ಲ, ನೀವು ನಿಮ್ಮ ಮಗ ಇಲ್ಲೇ ಇರಿ, ಊಟ ಮಾಡಿ, ಎಣ್ಣೆ ಪಾರ್ಟಿ ಮಾಡಿ, ಏನು ಪಾರ್ಟಿ ಬೇಕಾದ್ರೂ ಮಾಡಿ, ಆದರೂ ನಿಮ್ಗೆ ಬರ್ಬೇಕನ್ಸಿದ್ರೆ ಕ್ಯಾಬ್ ಮಾಡ್ಕೊಂಬನ್ನಿ, ಇಲ್ಲಾಂದರೆ ಫೋನ್ ಮಾಡಿ ನನಗೆ ಹೇಳಿ, ನಾನು ಕೂಡ ಕಾರ್ ಡ್ರೈವರ್ ಕಟ್ಕೊಂಡಿದ್ದೀನಲ್ವಾ, ನಾನೇ ನಿಮ್ಮನ್ನ ಬಿಟ್ಟು ಬರೋಕ್ಕೆ ಬರ್ತೀನಿ, ಸರಿನಾ, ಬರ್ತೀಡ್ರಿ ಹುಷಾರು ಅಂತಂದ್ಬಿಟ್ಟು ಮಾಲತಿ ಅಲ್ಲಿಂದ ಹೊರಟೋಗ್ತಾಳೆ. ರಮೇಶ್ಗೆ ಕೋಪ ನೆತ್ತಿಗೆರ್ತಾ ಇರುತ್ತೆ. ಇನ್ನು ಇತ್ತ ಕಡೆ ನಿಧಿ ಮತ್ತು ಕರ್ಣ ಇಬ್ಬರು ಕೂಡ ದೇವಸ್ಥಾನದಲ್ಲಿ ಬೇಡ್ಕೊಳ್ತಾ ಇರ್ತಾರೆ, ಪೂಜೆ ಮಾಡ್ತಾ ಇರ್ತಾರೆ. ದೇವ್ರೆ, ನನ್ನ ಕರ್ಣ ಸರ್ ಇಷ್ಟು ದಿವಸ ತುಂಬಾ ಕಷ್ಟ ಅನಿಸಿದ್ದಾನೆ, ಅವ್ರಿಗೆ ಬರೀ ಒಳ್ಳೆಯದಂದೇ ಕೊಡೋಂಬಿಟ್ಟು ನಿಧಿ ಬೇಡ್ಕೊಳ್ತಾ ಇದ್ರೆ, ಕರ್ಣ ನನ್ನನ್ನು ನಂಬ್ಕೊಂಡು ಒಂದು ಹುಡುಗಿ ಬರ್ತಾರೆ ಅಂತ ನನ್ನ ಕನಸು ಮನಸ್ಸಲ್ಲಿ ಅಂದ್ಕೊಂಡಿದ್ದಿಲ್ಲ, ಅಂಥದ್ರಲ್ಲಿ ನಿಧಿ ಬಂದಿದ್ದಾಳೆ, ನಿಧಿನ ಚೆನ್ನಾಗಿರೋ ಥರ ಮಾಡು ಅಂದ್ಬಿಟ್ಟು ಇಲ್ಲಿ ಕರ್ಣ ಅಂದ್ಕೊಳ್ತಾ ಇರ್ತಾನೆ. ಇಬ್ಬರು ಇಲ್ಲಿ ಬೇಡ್ಕೊತಾ ಇದ್ರೆ ಇತ್ತ ಕಡೆ ಶಾಂತಿ ಎಂಟ್ರಿ ಕೊಡ್ತಾಳೆ. ವಾವ್ ಮೋರ್ಜಡೆ ಬಾ ನೀನು ಅಂದ್ಬಿಟ್ಟು ಇಲ್ಲಿ ಎಲ್ಲರೂ ಮಾತಾಡ್ತಾ ಪೂಜೆಗೆಲ್ಲ ತಯಾರಿ ಆಗ್ತಾಯಿದೆ ಅಂತಿದ್ರೆ, ನಿಧಿ ಕರ್ಣ ಎಲ್ಲಿ ಅಂದ್ಬಿಟ್ಟು ಕೇಳ್ತಾರೆ. ಅವರು ದೇವ್ರ ಪ್ರದಕ್ಷಿಣೆ ಹಾಕೋವರ್ಕ್ ಹೋಗಿದ್ದಾರೆ, ಬಾ ನೀನು ಅಂದ್ಬಿಟ್ಟು ಕರ್ಕೊಂಡು ಹೋಗ್ತಾ ಇರ್ತಾರೆ. ಇತ್ತ ರೋಸಿಯಾ ಕೂಡ ಬರ್ತಾರೆ. ವಾವ್ ನೀವು ಬಂದಿದ್ದು ತುಂಬಾ ಖುಷಿ ಆಯಿತು, ಬನ್ನಿ ಬನ್ನಿ ಅಂದ್ಬಿಟ್ಟು ಇಲ್ಲಿ ಎಲ್ಲರೂ ಕೂಡ ಮಾತಾಡ್ತಾ ಇರ್ತಾರೆ, ಶಾಸ್ತ್ರ ಎಲ್ಲ ಶುರು ಮಾಡ್ತಾ ಇರ್ತಾರೆ. ಇನ್ನು ಇತ್ತ ಕಡೆ ನಿಧಿ ಕರ್ಣ ಇಬ್ಬರು ಕೂಡ ಮಾತಾಡ್ತಾ, ಸರ್ ಈ ಗಂಟೆ ಬಡಿದ್ರೆ ಅಂದ್ಕೊಂಡಿದ್ದೆಲ್ಲ ಆಗುತ್ತಂತೆ, ಅವತ್ತು ನಾವು ಬಡ್ದಿದ್ದು ನೆನಪಿದೆಯಾ ಅಂತೀರೆ, ಅದೇ ಮರೆಯೋಕ್ಕಾಗುತ್ತೆ ನಿಧಿ ಅಂತಂದ್ಬಿಟ್ಟು ಅಂತಾರೆ. ಕರ್ಣ ನಿಧಿನೇ ಎತ್ಕೊಂಡ್ಬಿಟ್ಟು ಗಂಟೆ ಬಡಿತಾಳೆ ನಿಧಿ. ಆಗ ಏನು ಬಿಡ್ಕೊಂಡ್ರಿ ಅಂತಾರೆ. ಇನ್ನೂ 7 ಜನ್ಮದಲ್ಲೂ ಇನ್ನೆಷ್ಟು ಜನ್ಮದಲ್ಲೂ ನೀವೇ ನನ್ನ ಗಂಡ ಆಗಿರ್ಬೇಕಂತ ಬೇಡ್ಕೊಂಡಿದ್ದೀನಿ ಸರ್ ಅಂದ್ಬಿಟ್ಟು ನಿಧಿ ಅಂತಾರೆ. ಹೌದಾ, ಇನ್ನು 7 ಜನ್ಮ ಅಲ್ಲ, ಇನ್ನೆಷ್ಟೇ ಜನ್ಮ ಇದ್ದರೂ ನಾವಿಬ್ಬರು ಹೀಗೆ ಒಟ್ಟಾಗೇ ಇರ್ತೀವಿ, ಸರಿನಾ, ಬನ್ನಿ ಅಂದ್ಬಿಟ್ಟು ಅಂತಾರೆ. ಇತ್ತ ನಿಧಿ ಮತ್ತು ಬಂದಿದ್ದು ನೋಡಿ, ಅಜ್ಜಿ ಹೇಗಿದೆ ಅಂದ್ಬಿಟ್ಟು ತಪ್ಕೊತಾಳೆ. ಆಗ ರೋಸಿ ಅವರೇ, ನೀವು ಬಂದಿದ್ದು ತುಂಬಾ ಖುಷಿ ಆಯಿತು ನಮಗೆ, ನೀವು ಬಂದಿದ್ದು 100 ಆನೆ ಬಲ ಬಂದಂಗೆ ಆಯಿತು ಅಂತಂದ್ಬಿಟ್ಟು ಕರ್ಣ ಅಂತಿದ್ರೆ, ಅದೆಲ್ಲ ನಿನ್ನ ನಂಬಿಕೆಪ್ಪ, ನಮ್ಮ ಮೇಲೆ ಎಷ್ಟು ಗೌರವ ಇಟ್ಟಿದೆಯಲ್ಲ ಅಷ್ಟೇ ಸಾಕು ಅಂದ್ಬಿಟ್ಟು ಇಲ್ಲಿ ರೋಸಿಗೆ ಅಂತ ಇರ್ತಾರೆ. ಇನ್ನು ತಾಳಿ ಪೋಣಿಸ್ಬೇಕಮ್ಮ, ಮುಹೂರ್ತಕ್ಕೆ ಟೈಮ್ ಆಗ್ತಿದೆ ಅಂದ್ಬಿಟ್ಟು ಪುರೋಹಿತರು ಅಂತಾರೆ. ಹೌದಾ, ಏ ಬಾರೆ ನೀನು ಹೇಳ್ತಾನೆ, ಮೋರ್ಜಡೆ ನೀನೇ ತಾಳಿ ಪೋಣಿಸು ಅಂತಾರೆ. ಏನು ನಾನಾ, ಏನೇ ಹೇಳ್ತಿದ್ದೆ ನೀನು ಅಂದ್ಬಿಟ್ಟು ಅಂತಾರೆ. ಅಯ್ಯೋ ಮಾಲತಿ ನೀನಿದೆಯಲ್ಲ, ನೀನು ಪೋಣಿಸಮ್ಮ ಅಂತ ಶಾಂತಿ ಅಂತಿದ್ರೆ, ನಾನಾ, ಅಯ್ಯೋ ಅಮ್ಮ ನೀವು ಹಿರಿಯರು ಅನುಭವಿಸ್ತರು, ನೀವೇ ಪೋಣಿಸಿದ್ರೆ ಚೆನ್ನಾಗಿರುತ್ತೆ ಅಂತಂದ್ಬಿಟ್ಟು ಮಾಲತಿ ಅಂತಾಳೆ. ಅಯ್ಯೋ ನಾನು ನೀನು ನಾನು ಅನ್ಕೊತ ಟೈಮ್ ವೇಸ್ಟ್ ಮಾಡ್ತೀರಾ ಹೇಗೆ, ಶಾಂತಿ ಬಾರೆ ನೀನೇ ಅಂದ್ಬಿಟ್ಟು ಅಜ್ಜಿ ಅಂತ ಇದ್ರೆ, ಅಲ್ಲ ನೀವು ಮಾಡೋಕ್ಕೆ ಬೇರೆ ಕೆಲಸನೇ ಇಲ್ವಾ, ಅವ್ರ ಜೀವನ ಏನು ಚೆನ್ನಾಗಿದೆ ಅಂತ ಕಂಡ ಇಲ್ಲ, ಮತ್ತು ಒಂದು ಮೊಮ್ಮಗಳ ಜೀವನ ಆಲ್ರೆಡಿ 3 ಬಟ್ಟೆ ಆಗಿದೆ, ಈಗ ಇವ್ರ ಜೀವನ ಕಷ್ಟ ಮಾಡಬೇಕಂತ ಮಾಡಿದರೆ ಹೇಗೆ ಅಂದ್ಬಿಟ್ಟು ಈ ಸುಮತಿ ಅಂತ ಇದ್ರೆ, ಚಿಕ್ಕಮ್ಮ ಸ್ವಲ್ಪ ಸುಮ್ಮನೆ ಇರ್ತೀರಾ, ಅಜ್ಜಿ ಅಷ್ಟು ಪುಣ್ಯವಂತರು ಯಾರೂ ಇಲ್ಲ, ಇಷ್ಟೇ ಕಷ್ಟ ಆದರೂ ತನ್ನ ಮೊಮ್ಮಕ್ಕಳ ಜೀವನ ಸರಿಯಾಗಿ ಹೋಗ್ಬೇಕು, ಚೆನ್ನಾಗಿರ್ಬೇಕಂತ ಅವರು ತನ್ನ ಜೀವನ ಪಣಕ್ಕಿಟ್ಟು ಇಷ್ಟು ವರ್ಷ ಕಷ್ಟ ಬಿದ್ದು ಅವ್ರು ದಣಿದು ಮಕ್ಕಳನ್ನ ಚೆನ್ನಾಗಿ ಬೆಳೆಸಿದ್ದಾರೆ. ಅಂಥದ್ರಲ್ಲಿ ಈ ಒಂದು ನಿಧಿಗೆ ಮನಸಾರೆ ಹಾರೈಸ್ಬೇಕಂದ್ರೆ ಅದು ಅಜ್ಜಿ ಮಾತ್ರ, ಅಜ್ಜಿ ನೀವು ಪೋಣಿಸಿ ಅಂದ್ಬಿಟ್ಟು ಅಂತಾರೆ. ಆಗ ಈ ಒಂದು ಸುಮತಿಗೆ ತುಂಬಾ ಅವಮಾನ ಆಗುತ್ತೆ. ತಾಳಿ ಎಲ್ಲ ಪೋಣಿಸಿ ಫೈನಲಿ ಈ ಒಂದು ಮಾಂಗಲ್ಯ ಹಾಕೇ ಬಿಡ್ತಾನೆ ಕರ್ಣ ನಿಧಿಗೆ. ಇದರಿಂದ ಎಲ್ಲರೂ ಅಕ್ಷತೆಗಳಾಕಿ ಆಶೀರ್ವಾದ ಮಾಡ್ತಾರೆ. ಎಲ್ಲರೂ ಕೂಡ ತುಂಬಾ ಖುಷಿಯಾಗುತ್ತೆ. ಇನ್ನು ಇತ್ತ ಕಡೆ ರಾತ್ರಿ ಈ ಒಂದು ಮಧುರವಾದ ಕ್ಷಣನ ಅನುಭವಿಸೋಕ್ಕೆ ರೆಡಿಯಾಗಿಬಿಟ್ರು ಕರ್ಣ ಮತ್ತು ನಿಧಿ. ಹೌದು, ಕರ್ಣ ಮತ್ತು ನಿಧಿ ಫಸ್ಟ್ ನೈಟ್ ಅರೇಂಜ್ ಮಾಡಿದರೆ ಮನೆಯವರೆಲ್ಲರೂ ಕೂಡ ಕರ್ಣ ನಿಧಿ ಅಂತೂ ಸಂಸಾರ ಶುರು ಮಾಡೇ ಬಿಟ್ಟರು. ಹಾಗಾದರೆ ಇತ್ತ ನಿಧಿ ಮತ್ತು ಕರ್ಣ ಒಂದಾಗ್ತಾರ. ಇನ್ನು ಇಲ್ಲಿ ರಮೇಶ್ ಮುಚ್ಚಿಟ್ಟಿರುವಂಥ ರಹಸ್ಯ ಬಯಲಾಗುತ್ತಾ. ಕರ್ಣ ಆದಷ್ಟು ಬೇಗ ಭುವನೇಶ್ವರಿ ರಮೇಶ್ ಇಬ್ಬರ ಲವ್ ಸ್ಟೋರಿ ಬಯಲು ಮಾಡ್ತಾನೆ. ನಿಧಿ ತಂದೆ ತಾಯಿಗೂ ರಮೇಶ್ಗೂ ಏನು ಕಾರಣನ ಸತ್ಯ ತಿಳ್ಕೊಂಡು ಆದಷ್ಟು ಬೇಗ ಈ ಒಂದು ನಿಧಿ ತಂದೆ ತಾಯಿ ಸಾವಿಗೆ ಕಾರಣವಾದ ಅಂತಾರನ್ನ ಹುಡುಕ್ತಾನ ಕರ್ಣ ಅಂತ ನೋಡೋಣ. ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.